ಹಾಂ, ಈಗ ಸ್ವತಂತ್ರ ಉದ್ಯಾನದಲ್ಲಿ ನಾಳೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದೆ ಸೋಮವಾರ. ಇವತ್ತು ಏನು ನಾವು ಪ್ರಜಾ ವಿಮೋಚನಾ ಚಳವಳಿ ಸ್ವಾಭಿಮಾನ ಸಂಘಟನೆಯಿಂದ ಇದೇ ಅಮಿತ್ ಶಾ ವಿರುದ್ಧವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೇಳುವಾಗಿ ಮಾತಾಡಿದ್ದಕ್ಕೆ ಹಿಂದೆ ಕೂಡ ನಾವು ಯಲಹಂಕ ತಾಲೂಕಲ್ಲಿ ಹೋರಾಟವನ್ನು ಮಾಡಿದ್ವಿ. ಇದು 2ನೇ ಬಾರಿ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಇವತ್ತು ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅಂಬೇಡ್ಕರ್ ಅಂತ ಸಿಂಗಲಾಗಿ ಮಾತಾಡಿ ಅವಮಾನ ಮಾಡಿದ್ದಾರೆ. ಇವತ್ತೇನು 7 ಬಾರಿ ನೀವು ಇದೇ ರೀತಿ ಹೇಳ್ತಾಯಿದ್ರೆ ಸ್ವರ್ಗಕ್ಕೆ ಹೋಗ್ತಾಯಿದ್ರಿ ಅಂತೇಳಿ, ಇವತ್ತಿನ ದಿನ ಆ ಸ್ವರ್ಗಕ್ಕೆ ಅಮಿತ್ ಶಾ ಅವ್ರು ಹೇಳ್ದಂಗೆ ನಾನು ಇದ್ದಿದ್ದರೆ ಇವತ್ತಿನ ದಿನ ಶೋಷಣೆ, ಜಾತಿ ವ್ಯವಸ್ಥೆ, ಬಡತನ ಇವತ್ತಿನ ನಮ್ಮ ದೇಶದಲ್ಲಿ ಇರ್ತಾ ಇರಲಿಲ್ಲ. ಇದು ಇವರು ಉದ್ದೇಶಪರವಾಗಿ ಮಾಡಿರೋಂಥ ಒಂದು ಅವಮಾನ ಇದು. ಹಂಗಾಗಿ ನಾವು ರಾಜೀನಾಮೆ ಕೊಡಬೇಕಂತೇಳಿ ಒತ್ತಡವನ್ನು ಮಾಡಿದ್ದೀವಿ. ಇದೇ ರೀತಿಯಾಗಿ ಬೇರೆ ಪಕ್ಷದಲ್ಲಿ ಯಾರಾನ ರಾಜಕಾರಣಿಗಳು ಮಾಡಿದ್ದಿದ್ರೆ ಇವತ್ತು ಇಡೀ ದೇಶದಲ್ಲಿ BJP ಅವರು ಹಲವಾರು ಬಾರಿ ಹೋರಾಟವನ್ನು ಮಾಡಿ ರಾಜೀನಾಮೆ ಕೊಡೋಕ್ಕೆ ಒತ್ತಡ ಮಾಡೋರು. ಇವತ್ತು BJP ಸರ್ಕಾರ UPA ಸರ್ಕಾರದಲ್ಲಿ BJP ಸರ್ಕಾರ ಇದೆಯಾ ಅಂಥೇಳಿ ಇವತ್ತೇನು ನಮ್ಮ ದೇಶದ ಒಬ್ಬ ಗೃಹ ಮಂತ್ರಿ ಆದಂಥ ಗಡೀಪಾರ್ ಅಮಿತ್ ಶಾ ಅವರು ಇವತ್ತು ಹೇಳಿದ್ರು ಕೂಡ ಲೆಕ್ಕ ಇಲ್ಲದೆ ಅವರು ಇವತ್ತು ಅನೇಕ ಜಾಗದಲ್ಲಿ ಅನೇಕ ರಾಜ್ಯದಲ್ಲಿ ಹೋರಾಟವನ್ನು ಮಾಡ್ತಾಯಿದ್ದಾರೆ. ಪ್ರತಿಯೊಂದು ಕಡೆಯೂ ಇಲ್ಲಿ ದಲಿತರು, ಕ್ರಿಶ್ಚಿಯನ್ಸು, ಮುಸ್ಲಿಮ್ಸ್ ಎಲ್ಲರೂ ಸೇರಿ ಕೂಡ ಹೋರಾಟವನ್ನು ಮಾಡ್ತಾಯಿದ್ದಾರೆ. ಇವತ್ತು ಬಡವ್ರ ಪಾಲಿಗೆ ನಿಜವಾದ ದೇವರಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದು ಜಾತಿ, ಜನಾಂಗ, ಭಾಷೆ ಏನೂ ನೋಡದೆ ಇವತ್ತೇನು ನಮ್ಮ ದೇಶದಲ್ಲಿ 143 ಕೋಟಿ ಜನಸಂಖ್ಯೆ ಇದ್ದೀವಿ, ಅವರೆಲ್ಲರೂ ಕೂಡ ಆಶ್ರಯ ಆಗಿದ್ದಾರೆ. ಇವತ್ತು ಅವ್ರು ಕೊಟ್ಟಂಥ ಸಂವಿಧಾನ ಅಡಿಯಲ್ಲಿ ಇವತ್ತು ಅನ್ನ ತಿಂತಾರೋದಾಗಿರಲಿ, ಬಟ್ಟೆ ಹಾಕೋದಾಗಲಿ, ನಾವು ಜಾಗಕ್ಕೆ ಮಲಗೋದಾಗಿರಲಿ, ಮಾತಾಡೋದಾಗಿರಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಅಧಿಕಾರ ಇದು. ಇವತ್ತು ಅಮಿತ್ ಶಾ ಕೂಡ ಇವತ್ತೇನು ಅಸೆಂಬ್ಲಿಯಲ್ಲಿ ಮಾತಾಡಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಈ ಭಿಕ್ಷದ ಅಡಿಯಲ್ಲೇ ಇವತ್ತು ಮಾತಾಡೋಕ್ಕೆ ಅವ್ರಿಗೂ ಅವಕಾಶ ಸಿಕ್ಕಿರೋದು. ಇವತ್ತೇನೋ ನಮ್ಮ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟದೆ, ಸಂವಿಧಾನ ಅವರು ಕೊಟ್ಟದೆ ಇರ್ದಿದ್ರೆ ಇವತ್ತು ಇವರು ಮಾತಾಡೋಕ್ಕೆ ಅವಕಾಶ ಇರಲಿಲ್ಲ. ಇದು ಮೊದಲಾಗಿ ಅವರು ತಿಳ್ಕೊಬೇಕು. ಹಾಗೆ ಇನ್ನೊಂದು ವಿಚಾರ ಏನಂತಂದರೆ ಇವತ್ತೇನು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಲ್ಲಿ ಇವತ್ತೇನು ಮೋಜು ಮಸ್ತಿ ಮಾಡ್ತಾಯಿದ್ದಾರೆ, ಇವತ್ತೇನು ಸಾವಿರಾರು ಕೋಟಿ ಆಸ್ತಿ, ಅಂತಸ್ತು, ಮತ್ತೊಂದು ಎಲ್ಲ ಮಾಡಿದ್ದಾರೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಅಡಿಯಲ್ಲಿ ಮತ್ತು ಅವರು ಏನೀಗ ಅಧಿಕಾರಕ್ಕೆ ಬಂದವರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಭಿಕ್ಷೆ ಇದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಟಿಪ್ಪು ಸುಲ್ತಾನ್. ನನ್ನ ಹೆಸರು ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರು ಅಯ್ಯೂಬ್ ಖಾನ್ ಅಂತೇಳಿ.